ಏನೊಂದು ಟೋಲ್ ಸಿಬ್ಬಂದಿಗಳು ಈ ನಮ್ಮ ಲಾರಿ ಮಾಲೀಕರು ಮತ್ತೆ ಚಾಲಕರು ಎಲ್ಲರೂ ಇವತ್ತು ಇಲ್ಲಿ ಬಂದು ರಸ್ತೆ ತಡೆ ಮಾಡುವ ಹಾಗೆ ಒಂದು ದುರ್ವರ್ತನೆಯನ್ನ ತೋರಿ ಇವತ್ತು ಏನ್ ಲಾರಿ ಚಾಲಕರ ಮೇಲೆ ಪ್ರತಿನಿತ್ಯ ರಾತ್ರಿ ಹಗಲು ಅನ್ನದೇ ಸಾಕಷ್ಟು ದಬ್ಬಾಳಿಕೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದಾರೋ ಅದರ ವಿರುದ್ಧವಾಗಿ ನಾವು ಇವತ್ತು ಇಲ್ಲೆಲ್ಲರೂ ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿಗೆ ಕಡ್ಕೊಳ KNUND ಟೋಲ್ ಪ್ಲಾಜಾದಲ್ಲಿ ಸಾಕಷ್ಟು ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿರುವಂತ ಗುಂಡಾಗಿರಿ ಮಾಡೋ ಅಂತವ್ರು ರೌಡಿಗಳನ್ನ ಇಟ್ಕೊಂಡು ಇಲ್ಲಿ ಟೋಲ್ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಚಾಲಕರು ಯಾರನ್ನು ಸಹ ಗುಂಡಾಗಿರಿ ಮಾಡ್ಲಿಕ್ಕೆ ಬರಲ್ಲ. ಆ ರೀತಿ ಒಂದು ಕೆಲಸವನ್ನ ಈಗಾಗ್ಲೇನೆ ರಸ್ತೆನಲ್ಲೇ ನಿಂತ್ಕೊಂಡು ದಬ್ಬಾಳಿಕೆ ಮಾಡೋದನ್ನ ಈಗಾಗಲೇ ನಾವು ಚಾಲಕ ಸಂಘದವರು ಮತ್ತೆ ಮಾಲೀಕ ಸಂಘದವರು ಎಲ್ಲರೂ ಸೇರಿ ಏನು ದಬ್ಬಾಳಿಕೆ ಏನ್ ನಡೀತಿರತ್ರಿ ಅದನ್ನ ಹೇಳಿ ನೀವು. ರಾತ್ರಿ 7:30 ಇದು ಸಮಯದಲ್ಲಿ ನಾನು ಖಾಲಿ ಗಾಡಿ ಬರ್ತಿದ್ದೆ. ಟೋಲು ರೀಚಾರ್ಜ್ ಮಾಡ್ತೀನಿ ಇರಿ ಅಂತ ಹೇಳಿದೆ. ನಂತರದ ಅಷ್ಟು ಅವರು ತಾಳ್ಮೆ ಇಲ್ಲ. ಅಷ್ಟು ಅದಕ್ಕೆ ಅವ್ಯಾಜ ಶಬ್ದಗಳಿಂದ ಮಾತಾಡಿ ನಮ್ಮನ್ನ ನಿಂದನೆ ಮಾಡಿ ಹಿಡ್ಕೊಂಡು ಎಳೆಯೋಕ್ಕೆ ಪ್ರಯತ್ನ ಪಟ್ಟು ಹೊಡೆಯೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಇವರು ಈ ಸತಿ ಎಲ್ಲ ಹೋದ ಸತಿ ಅದೇ ಥರ ದರ್ಪ ಮಾಡಿ ನಿಲ್ಸಿ ಅಂದರೆ ಹೋದ ಸತಿ ಏನೋ ಇದೆ ಮಾಡಲಿಲ್ಲ. ವಿಡಿಯೋ ಸಮೇತವಾಗಿ ನನ್ನ ಹತ್ರ ಇದೆ. ಕರುನಾಡು ಲಾರಿ ಚಾಲಕರ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ವರ್ ಮಾತಾಡ್ತಾ ಇರೋದು. ನಿನ್ನೆ 7 ಗಂಟೆಯಲ್ಲಿ ಏನು ಇಲ್ಲಿ ಒಂದು ಚಾಲಕನ ಮೇಲೆ ದಬ್ಬಾಳಿಕೆ ನಡೆದಿದೆ. ಅದರ ಪ್ರಕಾರ ಇವತ್ತು ಟೋಲು ಬಂದು ನಾವು ಮುತ್ತಿಗೆ ಕೆಲಸ ಮಾಡ್ತಾ ಇದೀವಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಏನು ವಿಚಾರ ಅಂದ್ರೆ ಇಲ್ಲಿ ರಾಜ್ಯದ ನಮ್ಮ ದೇಶದ ಬೆನ್ನೆಲುಬು ಮುಖ್ಯವಾಗಿ ರೈತರು ಮತ್ತೆ ಯೋಧರು ಮತ್ತೆ ಚಾಲಕರು. ಈ ಚಾಲಕರಿಗೆ ಅನ್ಯಾಯ ಆಗೋದನ್ನ ಯಾರು ಖಂಡಿಸ್ತಾ ಇಲ್ಲ. ಅದಕ್ಕೆ ನಾವು ನಿನ್ನೆ 7 ಗಂಟೆಯಲ್ಲಿ ನಮ್ಮ ಚಾಲಕನಿಗೆ ಏನು ಅನ್ಯಾಯ ಆಗಿದೆ ಅದನ್ನ ಟೋಲ್ ಸಿಬ್ಬಂದಿ ತುಂಬಿಕೊಡ್ಬೇಕು ಮತ್ತೆ ಟೋಲ್ ಮಾಲೀಕರು ತುಂಬಿಕೊಡ್ಬೇಕು. ಯಾಕಂದ್ರೆ ಆತರ ವ್ಯಕ್ತಿಗಳನ್ನ ಮಡಿಕೊಂಡಿರೋ ಟೋಲ್ನವರು ನಮ್ಮ ಚಾಲಕನಿಗೆ ಏನು ಅನ್ಯಾಯ ಆಗಿದೆ 1 ಕೋಟಿ ರೂಪಾಯಿ ಮೊಕದ್ದಮೆ ಅವ್ರಿಗೆ ಕಟ್ಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತೀವಿ ಸ್ನೇಹಿತರೆ. ನಮಸ್ಕಾರ, ಥ್ಯಾಂಕ್ ಯು. ಇವತ್ತು ಈ ಟೋಲಲ್ಲಿ ನಮ್ಮ ಚಾಲಕರಾದ ದಿನೇಶ್ ರವ್ರಿಗೆ ಟೋಲಲ್ಲಿ ಬರೀ ಫಾಸ್ಟಾಗ್ ಎಲ್ಲ ಐತೆ. ಅದ್ರಲ್ಲಿ ಬರೀ 100 ರೂಪಾಯಿ ಶಾರ್ಟೇಜ್ ಇರೋಕ್ಕೆ ರೀಚಾರ್ಜ್ ಮಾಡೋದಂತೂ ತಡೆದಾನೆ. ಅವ್ಯವಸ್ಥೆ ಶಬ್ದಗಳಿಂದ ಬಳಸಿ ನಿಂದನೆ ಮಾಡಿ ಅವ್ರನ್ನ ಕೊಳ್ಳು ಪಟ್ಟಿ ಹಿಡಿದು ಲಾರಿಯಿಂದ ಈಚೆಗೆ ಎಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಟೋಲಲ್ಲಿ. ಅಂದ್ರೆ ಇವತ್ತು ನಾವು ಚಾಲಕರು ಯಾವ ಪರಿಸ್ಥಿತಿ ಹೋಗಿರೋದೇ ಅರ್ಥ ಐತಲ್ಲ. ಇವರು ಟೋಲ್ ಸಿಬ್ಬಂದಿ ಏನು ದಬ್ಬಾಳಿಕೆ ದರ್ಪ ಏನ್ ಮಾಡ್ತಾವ್ರೆ ಅದ್ರ ವಿರುದ್ಧವಾಗಿ ಇವತ್ತು ನಾವು ಟೋಲ ಬಂದ್ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಅದಕ್ಕೆ ನಮ್ಗೆ ಲಾರಿ ಚಾಲಕರು ಮತ್ತೆ ಮಾಲೀಕರು ಎಲ್ಲ ಇದು ಮಾಡೋರೆ. ಅದರ ವಯಸ್ಸಿಂದ ನಾವು ಏನ್ ಮಾಡಿವಿ, ಕರುನಾಡು ಲಾರಿ ಚಾಲಕರ ಪರಿಸ್ಥಿತಿಯಿಂದ ಎಲ್ಲ ಚಾಲಕರು ಬಂದು ನಮ್ಮ ಚಾಲಕರಿಗಾಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಇವತ್ತೊಂದು ಉಗ್ರ ಹೋರಾಟವನ್ನು ನಡೆಸ್ತೇವೆ. ಇದಕ್ಕೆ ನಿಮ್ಮ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸಿ ಟೋಲ್ ಇಂಜಿನ್ಗಳನ್ನು ಮಾಡ್ತಾ ಇರೋದ್ರಿಂದ ಇದನ್ನು ಕಡಿವಾಣ ಹಾಕಬೇಕು ಅಂತ ಈ ಮಾಧ್ಯಮದ ಮುಂದೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಕರುನಾಡು ಲಾರಿ ಚಾಲಕರ ಪರಿಷತ್ತಿನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಹೇಶ್ ಮಾತಾಡ್ತಾ ಇದ್ದೀನಿ. ಈ ರೋಡಲ್ಲಿ ಮತ್ತು ಈ ಟೋಲಲ್ಲಿ ಅನ್ಯಾಯ ಆಗುವಂಥ ದರ್ಪಗಳನ್ನ ನಾನು ಚಾಲಕರ ವೃತ್ತಿಲಿ ಹೆಚ್ಚುಕೊಂಡು ಬಂದ ಈ ಟೋಲ್ ಸ್ಟಾರ್ಟ್ ಆಗ್ತೊಳಗೆ ನಾನು ಬರ್ತಿದ್ದೀನಿ. ಈ ರೋಡಲ್ಲಿ ಒಬ್ಬೊಬ್ಬರೇ ಬಂದಾಗ ಅಟ್ಲೀಸ್ಟು ನಾನು ಹೇಳೋದು ಇವರು ಈ ಟೋಲಲ್ಲಿ ಇಲ್ಲಾರು 20-25 ಜನ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾರೆ. ನಾನು ಒಬ್ಬರೇ ಚಾಲಕ ಇಲ್ಲಿ ಏನು ಮಾಡೋಕ್ಕಾಗತ್ತೆ? ನನಗಾದರೂ ಈ ಥರನೇ ನಾನು ಏನು ಮಾಡೋಕ್ಕಾಗತ್ತೆ? ಇಲ್ಲಿ ಇಂಥ ದರ್ಪ ತೋರುವಂತ ಇಲ್ಲಿ ಕೆಲಸ ಮಾಡೋ ಅಂತವ್ರನ್ನ ಏನಕ್ಕೆ ಇಟ್ಕೊಂಡಿದ್ದಾರೆ ಅವರು? ಇಲ್ಲಿ ಬರೋರು ಕಷ್ಟದಲ್ಲಿ ಸ್ಪಂದಿಸೋಂಥವ್ರನ್ನ ಇಟ್ಕೋಬೇಕು. ಇಲ್ಲಿ ಇವರು ನಾನು ಹಲವಾರು ಬಾರಿ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಇವನು ಸುಮಾರು ಬಾರಿ ನಮಗೆ ಅಲ್ಲೇ ಮಾಡಿದ್ದಾನಂತೆ. ಸುಮಾರು ಜನಗಳಿಗೆ ಜಗಳ ಮಾಡಿ ಏನು ಹಕ್ಕು ನೋವು ಅನ್ನೋದು ನಾನಾ ಮೇಲೆ ನಿಂತಿದೆ. ಇಲ್ಲಿ ವಿಡಿಯೋ ಫುಟೇಜ್ಗಳಿದೆ. ಹಂಗಾಗಿ ಆಮೇಲೆ ನನ್ನ ಒಂದು ಇದೇನಪ್ಪ, ಈ ರೋಡ್ನಲ್ಲಿ ಕಾಮಗಾರಿ ಕೆಲಸ ನಡೀತಾ ಇದೆ. ಕಾಮಗಾರಿ ಎಲ್ಲೇ ನಡೀತಾ ಇದೆ? ನಂಜುಗೂಡು ಭಾಗದಲ್ಲಿ ನಡೀತಾ ಇದೆ. ಅಲ್ಲಿ ಪ್ಲೇಯರ್ ನಿರ್ಮಾಣ ಆಗ್ತಾ ಇರುತ್ತೋ ಎಷ್ಟು ರೋಡು ಹದಗೆಟ್ಟಾಗಿದೆ ಅನ್ನೋದು ಇವ್ರೇನಾದ್ರು ಗೊತ್ತಿದ್ಯಾ? ಅದು ಗೊತ್ತಿದೆ ಇವ್ರಿಗೆ. ಏನಂದ್ರೆ ಲಾರಿ ಮಾಲೀಕರು ಮತ್ತು ಚಾಲಕರು ಸರ್ಕಾರಿ ಗೌರ್ಮೆಂಟ್ ಕೆಲಸ ಮಾಡೋರು 8 ಗಂಟೆ ಆದರೂ ನಾವೆಲ್ಲ 24 ಗಂಟೆ ಸೇವೆ ಮಾಡ್ತಿದ್ವಿ. ಯಾಕೆಂದರೆ ಹಗಲು ಅನ್ನೋದು ಗೊತ್ತಿಲ್ಲ, ರಾತ್ರಿ ಅನ್ನೋದು ಗೊತ್ತಿಲ್ಲ ನಮ್ಮ ಚಾಲಕರಿಗೆ. ಮತ್ತು ಮನೆ ಮಠ ಬಿಟ್ಟು ತಿಂಗಳಾನುಗಟ್ಟಲೆ ಆಗಿರ್ತದೆ. ಆ ರೀತಿ ಸೇವೆ ಮಾಡುವಂಥ ನಮ್ಮ ಸೈನಿಕರಿಗೆ ಸಮನಾದ ಚಾಲಕರಿಗೆ ಈ ಥರ ತೊಂದರೆ ಕೊಟ್ಟಾಗ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಲಾರಿಗಳು ಓಡಬೇಕು ಅಂದರೆ ಚಾಲಕರು ಮುಖ್ಯ. ಚಾಲಕ ಸರಿಯಾಗಿರೋ ನಮ್ಮ ಲಾರಿ ಓಡ್ತವೆ. ಮತ್ತು ಇಡೀ ಭಾರತ ದೇಶದ ಪದಾರ್ಥಗಳು, ರೈತರ ಪದಾರ್ಥಗಳು
ಸಾಗಾಣಿಕೆ ಮಾಡಲು ಅನುವಾಗುತ್ತೆ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಈಗೇನು ಅನ್ಯಾಯ ಆಗಿದೆ ನಮ್ಮ ಚಾಲಕರಿಗೆ ಅದನ್ನು ಸರಿಪಡಿಸಬೇಕು. ಟೋಲಲ್ಲಿ ಆಗೋ ದಬ್ಬಾಳಿಕೆ ತಪ್ಪಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಬಿ ಕೋದಂಡರಾಮ, ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷರು. ಮಾತಾಡೋದ ನಮ್ಮ ಕೋರಿಕೆ ಏನು ಅಂದ್ರೆ, ನೈಟ್ ಇವರು ಲಾರಿ ಚಾಲನೆ ಮಾಡ್ತಾ ಇರ್ತಾರೆ ನಮ್ಮ ಸಹೋದ್ಯೋಗಿ, ಇವ್ರಿಗೆ ಅವಾಚ್ಯ ಶಬ್ದದಿಂದ ಮಾತಾಡಿ ಟೋಲ್ ಸಿಬ್ಬಂದಿಗಳು ಬಹಳ ರೂಢಾಗಿ ನಡ್ಕೊಂಡಿದ್ದಾರೆ. ಇವರು ಫಾಸ್ಟ್ ಟ್ಯಾಗ್ ಕಟ್ತೀನಿ, ನಾನು ಫೈನ್ ಕಟ್ತೀನಿ ಅಂದ್ರು, ಇವ್ರನ್ನ ತುಂಬಾನೇ ರೂಢಾಗಿ ಬಿಹೇವ್ ಮಾಡಿದ್ದಾರೆ. ನಾವು ಲಾರಿ ಚಾಲಕರೇ ಆಗ್ಬೋದು, ಮಾಲೀಕರೇ ಆಗ್ಬೋದು, ತುಂಬಾ ಕಷ್ಟದಲ್ಲಿದ್ದೀವಿ. ಮುಂದೆ ಬರುವಂತ ತೊಂದರೆಗಳನ್ನ ನಾವೇ ಯಾವಾಗ್ಲೂ ಫೇಸ್ ಮಾಡ್ತಾ ಇರೋದು. ದಯಮಾಡಿ ನಮ್ಮ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನು ಅಂದ್ರೆ, ನಾವು ನಿರುದ್ಯೋಗಿಗಳು ಹೆಂಗೋ ಹೊಟ್ಟೆ ಪಡೆಗೆ ಲಾರಿ ಓಡಿಸ್ತಾ ಇದೀವಿ. ದಯಮಾಡಿ ನಮ್ಮ ಆಯ್ತಾ ಇರೋ ಅನ್ಯಾಯಕ್ಕೆ ನೀವೇ ಅದಕ್ಕೆ ಪರಿಹಾರ ಕೊಡಬೇಕು. ನಮ್ಮ ಕರುನಾಡು ಲಾರಿ ಚಾಲಕರ ಸಂಘದಿಂದ ನಾವು ಕೇಳ್ಕೊತಾ ಇದೀವಿ. ದಯಮಾಡಿ ಇದಕ್ಕೆ ಸ್ಪಂದಿಸ್ಬೇಕು. ನೀವೆಲ್ಲ ನಾವು ಗಲಾಟೆ ಮಾಡಕ್ ಬಂದಿಲ್ಲ, ನ್ಯಾಯ ಕೇಳಕ್ ಬಂದಿದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿ. ಆಗಲ್ಲ ಆಚಾರ್ಯ 3 ಜನ ಬರೀ ಒಳಗೆ ಕೇಳ್ತಾರೆ. ಕರ್ಸ್ಬೇಕು, ಅದನ್ನ ಅಲ್ಲಿ ಹೋಗ್ಬಿಟ್ಟು ನಾವು ಮಾತಾಡೋಕ್ಕಾಗಲ್ಲ. ಕಳೆದ ಬಾರಿ ಕಳೆದ ಸಂಜೆ 7:30ಕ್ಕೆ ಸಾಕಿನ್ ಪರ್ಸೆಂಟ್ ಕೊಡಲ್ಲ ದಿನೇಶ್ ರವರಿಗೆ ಇದೇ ಟೋಲ್ ಬಂದು ಇದೆಲ್ಲ ಪ್ರಚಾರ ಆಯ್ತು. ಶಬ್ದದಿಂದ ನಿಲ್ಲಿಸದಲ್ಲದೆ ಇದೆ. ಹಾಗಾದ್ರೆ ಅವ್ರು ಮಾತ್ರ ಮನುಷ್ಯರು, ನಾವು ಮಾತ್ರ ಇದು ಒಂದು ಬಾರಿ ಆಗಿದ್ರೆ ಏನೋ ಹೇಳ್ಬೋದಾಗಿತ್ತು. ಈ ತರ ಹಲವಾರು ಬಾರಿ ಆಗಿಸ್ಕೊಬೋದು ಬಿಡಿ. ಇಲ್ಲ ಅಲ್ವಾ ಸಾರಿ ಅಂತ ಕೇಳಲಿಲ್ವಲ್ರಿ? ಅಂದ್ರೆ ಕೇಳಲ್ವಾ ಸಾರಿ ಕೇಳಲ್ವಾ? ಸಾರಿ ಕೇಳಲ್ವಾ? ಸಾರಿ ಕೇಳಲ್ವಾ? ಸಾರಿ ಕೇಳಲ್ವಾ? ಸಾರಿ ಕೇಳಲ್ವಾ? ಮತ್ತೆ ನೋಡಿ ಇವಾಗ ಇವ್ರು ಹೇಳ್ತಾರೆ ಸಾರಿ ಕೇಳಲ್ಲ ಅಂತ. ಸಾರಿ ಅಂತ ಕೇಳಿದ್ರೆ 5 ನಿಮಿಷ ಏನ್ ಕ್ಲೋಸ್ ಆಯ್ತು? ನಾನು ಮಿಲಿಟರಿ ರಿಟೈರ್ಡ್ ಆಗಿ 21 ವರ್ಷ ಸರ್ವಿಸ್ ಮಾಡಿದೆ. ಈಗ VRS ತಗೊಂಡು ಹೌಲ್ದಾರ್ ಮೇಜರ್ ರಿಟೈರ್ಡ್ ಆಗಿದೆ. ನಾನಿಲ್ಲಿ ಟೋಲಲ್ಲಿ 3 ವರ್ಷ ಕೆಲಸ ಮಾಡ್ತಾ ಇದ್ದೆ. ಅದನ್ನೇ ಹೇಳ್ಕೊಟ್ಟಿರೋದು ಮಿಲಿಟ್ರಿಲಿ ಅವನ್ನ ಹಾಕಿ ಅಂತೆಲ್ಲ. ಅಷ್ಟೊಂದು ದೇಶ ಕಾಯೋರಾಗ ಮಾತಾಡ್ತಾರೆ ಗುರುಗಳ. ನಿಮ್ದು ಲ್ಯಾಂಗ್ವೇಜ್